ನನ್ನ ಹೆಸರು ಚೈತ್ರ ಅಂತ ದೊಡ್ಡಮಣ್ಣಗುಡ್ಡೆ ದೊಡ್ಡಿ. ಏನಾಗಿದೆ, ಏನ್ ಕಂಪ್ಲೇಂಟ್ ಕೊಡಕ್ ಬಂದಿದ್ದೀರಿ? ನಮ್ಮ ಮನೆ ಪಕ್ಕದವನೊಬ್ಬ ಕಿರಣ್ ಅಂತ ಅವನ ಹೆಸರು. ಅವ್ನು ನಾನು ಕಾಲ್ ಮಾಡ್ಬಿಟ್ಟು 30 ಲಕ್ಷ ಕೊಡ್ತೀನಿ, ಒಂದ್ ನೈಟ್ ಬರ್ಬೇಕು, ಪೂಜೆ ಕುತ್ಕೋಬೇಕು, ನೀನ್ ರಿಟರ್ನ್ ಹೋಗ್ಬೇಕಾದ್ರೆ 30 ಲಕ್ಷ ಕೊಟ್ಟು ಕಳಿಸ್ತೀವಿ, ನಿನ್ ಬಾಡಿಲಿ ಒಂದು ಮಚ್ಚೆ ಇರಬಾರ್ದು, ಆಪರೇಷನ್ ಆಗಿರೋ ಮಚ್ಚೆನೂ ಇರಬಾರ್ದು ಅಂತ ನಾನು ಕಾಲ್ ಮಾಡಿದ್ರು. ನಾನು ನಮ್ಮ ಅಮ್ಮನಿಗೆಲ್ಲ ತಿಳಿಸಿದೀನಿ. ಆಮೇಲೆ ನಮ್ಮ ಮಾವ ಕೇಳಿದ್ದಕ್ಕೆ, ನಮ್ ಹುಡ್ಗಿದಿಂಗ್ ಕೇಳಿದಿರಲ್ಲ ಬೆಟ್ಲೆ ಫೋಟೋ, ಹಂಗೆ ನಿಮ್ ಹುಡ್ಗಿದು ಮಾಡಿ ಕಳಿಸ್ತೀರಾ ಅಂತ ಕೇಳಿದಿಕ್ಕೆ ಅವ್ರ ಅಕ್ಕ ಇಲ್ಲ ನನ್ಗೆ ಬೆಟ್ಲೆ ಫೋಟೋ ಕೇಳ್ದ ಅಂದ್ಬಿಟ್ಟು ಟ್ಯಾಬ್ಲೆಟ್ ನುಂಗಿ ಸೂಸೈಡ್ ಮಾಡ್ಕೊಳ್ಳೋ ತರ ಇದ್ ಮಾಡಿದ್ದಾರೆ. ನಮ್ಮ ಮೇಲೆ ಮತ್ತೆ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನನ್ಗೆ ಏಪ್ರಿಲ್ 12ನೇ ತಾರೀಕು ಮೆಸೇಜ್ ಮಾಡಿದ್ರು, ಫೋಟೋ ಕಳ್ಸು ಅಂತ 2 ಸರಿ ಮೆಸೇಜ್ ಮಾಡಿದ್ರು. ಅದಾದ್ಮೇಲೆ ತುಂಬಾ ಜನ ಹುಡುಗಿರು ಸೆಲೆಕ್ಟ್ ಆಗ್ಲಿಲ್ವಂತೆ. ನೀನ್ ಸೆಲೆಕ್ಟ್ ಆಗಿದ್ಯಾ, ಈ ಆಫರ್ ಬಿಡ್ಬೇಡ, 30 ಲಕ್ಷ ಬರುತ್ತೆ, ನಿನ್ ಲೈಫ್ ಸೆಟ್ಲ್ ಆಗುತ್ತೆ ಅಂತ ಹೇಳಿದ್ರು ನನ್ಗೆ. ನಾನು ಆವಾಗ್ಲೇ ನಮ್ಮ ಅಮ್ಮನಿಗೆ ನಮ್ಮ ಅಕ್ಕನಿಗೆಲ್ಲ ತಿಳಿಸ್ದೆ, ಈ ತರ ಮಾಡ್ತಿದ್ದಾರೆ ಅಂತ. ಪೂಜೆ ಕುತ್ಕೋಬೇಕಂತೆ, ಒಂದು ಮಚ್ಚೆನೂ ಇರ್ಬಾರ್ದಂತೆ ಬಾಡಿಲಿ, ಆಪರೇಷನ್ ಆಗಿರೋ ಮಚ್ಚೆನೂ ಇರ್ಬಾರ್ದಂತೆ. ಏನು ಹೇಳಿಲ್ಲ. ಒಟ್ನಲ್ಲಿ ಪೂಜೆ ಕುತ್ಕೋಬೇಕು ನೈಟು ಅಂತ ಅಂದ್ರು. ನಮ್ಮ ಪಕ್ಕದ ಮನೆಯವರು, ಆಗಿನ ಚಿಕ್ಕ ವಯಸ್ಸಿಂದನೂ ನೋಡಿದ್ದು. ಬಟ್ ಅವ್ರಿರೋದು ಬೆಂಗಳೂರಲ್ಲಿ, ಅವ್ರಿಗೂ ಮದ್ವೆ ಆಗಿ 2 ಮಕ್ಳಿದೆ, ಅವ್ರಿರೋದು ಬೆಂಗಳೂರಲ್ಲಿ. ಆವಾಗ ಬಂದ್ ಹೋಗ್ತಿದ್ರು, ನಾವೇನು ಮಾತಾಡ್ತಾ ಇಲ್ಲ. ಯಾರ ಹತ್ರ ನಂಬರ್ ಕಲೆಕ್ಟ್ ಮಾಡ್ಕೊಂಡು ನನಗೆ ಸಡನ್ ಆಗಿ ಫೋನ್ ಮಾಡಿ ಹಂಗ್ ಕೇಳಿದ್ದು. ಕಂಪ್ಲೇಂಟ್ ಕೊಟ್ಟಿದೀವಿ. ನಮ್ಮ ಮಾವ ಆತರ ಕೇಳಿದ್ರು, ನಮ್ಮ ಹುಡುಗಿಗೆ ಬೆಟ್ಲೆ ಫೋಟೋ ಕೇಳಿದ್ಯಲ್ಲಪ್ಪ, ನಿಮ್ ಅಕ್ಕನ ಹಂಗೆ ಮಾಡಿ ಕಳ್ಸಂದ್ರೆ ನೀನ್ ಕಳಿಸ್ತೀಯಾ ಅಂತ ಅವ್ರು ಕೇಳಿದ್ರು. ಅದಕ್ಕೆ ಅವ್ರ ಅಕ್ಕ ಎಲ್ಲಿ ನನ್ ತಮ್ಮನ್ಗೆ ಸ್ಟೇಷನ್ಗೆ ಹಾಕ್ಬಿಡ್ತಾರೋ ಅಂದ್ಬಿಟ್ಟು ನನಗ್ ಬೆಟ್ಲೆ ಫೋಟೋ ಕೇಳ್ದ, ಅದಕ್ಕೆ ನಾನು ಸೂಸೈಡ್ ಮಾಡ್ಕೋತಾ ಇದ್ದೀನಿ ಅಂತ ಅವರು ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ. ನಮ್ಮ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸಂಘಟನಾ ಸಂಚಾಲಕ ಕೆಲಸ ಮಾಡ್ತೀನಿ ನಾನು, ದೊಡ್ಡಮಣ್ಣಗುಡ್ಡೆ. ಈ ಚೈತ್ರ ಅನ್ನೋ ಹುಡುಗಿ ನಮ್ಮ ಊರಿನ ಹುಡುಗಿನೇ, ನಮಗೆ ಸಂಬಂಧ ಅಂತ ಹುಡುಗಿನೇ. ಆ ಕಿರಣ ಅನ್ನೋನು ನಮ್ಮೂರ್ನಾನೆ. ಆತ ಏನ್ ಮಾಡಿದಾನೆ, ಒಂದು 4-5 ದಿನಗಳ ಹಿಂದೆ ಆ ಹುಡುಗಿಯ ಫೋನ್ ನಂಬರ್ನ ಕಲೆಕ್ಟ್ ಮಾಡ್ಕೊಂಡು ನೀವು ಎಲ್ಲಿದೆಯಮ್ಮ ಅಂತ ಕೇಳಿದ್ದಾನೆ. ನಾನು ಮನೇಲಿ ಇದ್ದೀನಿ, ನೀವು ಅಕ್ಕಪಕ್ಕ ಯಾರು ಅಂತ ಕೇಳಿದಾಗ ನನ್ನ ಅಕ್ಕಪಕ್ಕ ಯಾರಿಲ್ಲ ಅಂದಾಗ, ನಾನು ಒಂದು ವಿಚಾರ ಹೇಳ್ತೀನಿ, ಆ ವಿಚಾರ ಯಾರಿಗೂ ಹೇಳ್ಬೇಡ ನೀನು, ನೋಡಿ 30 ಲಕ್ಷ ಸಿಗ್ತದೆ, ನಿನ್ ಜೀವನ ಸೆಟ್ಲ್ ಆಗ್ತದೆ, ನಿನಗೆ ಯಾವ್ದಾರ ಮಚ್ಚೆ ಇದೆ ಅಂತ ಕೇಳೋಣ. ಇಲ್ಲ ಅಂದ. ಮುಖದಲ್ಲಿ ಯಾವ್ದಾರು ಗುಳ್ಳೆ ಪಳ್ಳೆ ಏನಾರು ಇದೆಯಾ, ಇಲ್ಲ ಅಂತ ಹೇಳಿದ್ದಾನೆ. ಹಂಗಾದ್ರೆ ನಿಂದು ಬೇರೆ ಬಾಡಿ ಫೋಟೋ ನಾನು ಕಳಿಸ್ಕೊಡು, ಅದನ್ನ ನೋಡಿ ನಿಮ್ಗೆ ಸೆಲೆಕ್ಷನ್ ಮಾಡ್ತೀವಿ. ಈಗ ಆಲ್ರೆಡಿ 4 ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿದ್ದೀನಿ, ಅಲ್ಲಿ ಸೆಲೆಕ್ಷನ್ ಆಗ್ಲಿಲ್ಲ. ಹಂಗಾಗಿ ನಿಮ್ದು ಸೆಲೆಕ್ಷನ್ ಆಗ್ತದೆ ಖಂಡಿತ, ನನ್ಗೆ ಗೊತ್ತು ನೀವು ಸೆಲೆಕ್ಷನ್ ಆಗ್ತೀವಿ ಅಂತ. ನೀನು ಫೋಟೋ ಕಳಿಸ್ಬಿಟ್ಟು ಒಂದು ದಿನ ಬಂದು ಬೆಂಗಳೂರಿಗೆ ಪೂಜೆ ಕುತ್ಕೋ, ಪೂಜೆ ಎದ್ದ ನಂತರ ನೀನು 30 ಲಕ್ಷ ಕೊಟ್ಟು ಕಳಿಸಿ, ನಿನ್ನ ಜೀವನ ಸೆಲೆಕ್ಟ್ ಆಗ್ತದೆ ಅಂತ ಹೇಳಿ ಆ ಹುಡುಗಿಗೆ ಫೋನ್ ಮಾಡಿ, ಆ ಹುಡುಗಿ ಅವ್ರ ತಾಯಿಗೆ ಹಿಂಗೆ ಎಲ್ಲ ಫೋನ್ ಮಾಡ್ತಾ ಇದ್ದಾನೆ ಅಂತ ಕೇಳಿದಾಗ, ಅವು ನಮ್ಮಂಥವ್ರಿಗೆಲ್ಲ ವಿಚಾರ ಗೊತ್ತಾದಾಗ ನಾವೇನು ಮಾಡಿದ್ವಿ, ಆತನ್ನ ಕರೆಸ್ಕೊಂಡು ಒಂದು ಪಂಚಾಯತಿ ಮಾಡ್ಬೇಕು ಅಂತ ಹೇಳಿ ಕರೆದ್ವಿ. ಏನು ಸಣ್ಣ ವಿಚಾರ ಇರ್ಬೇಕೇನೋ, ತಮಾಷೆಗೇನೋ ಮಾಡ್ತಿದ್ದೇನೋ ಏನಂತ ಹೇಳ್ಬಿಟ್ಟು ಕರೆದಾಗ, ಇದು ದೊಡ್ಡ ಮಟ್ಟ ಅಂತ ಗೊತ್ತಾಯ್ತು. ಹಂಗಾಗಿ ಇವ್ರದ್ದು ಯಾವುದೋ ದೊಡ್ಡ ಜಾಲ ಇದೆ, ಮಾಟ ಮಂತ್ರದ್ದು ಅಥವಾ ಬೇರೆ ಹೆಣ್ಣುಮಕ್ಳು ಮಾರಾಟ ಮಾಡೋವಂಥದ್ದು, ಆಮೇಲೆ ಹೆಣ್ಮಕ್ಳನ್ನ ಪೂಜೆ ಕುಂಡಿಸಿ ಆ ಹೆಣ್ಮಕ್ಳನ್ನ ಬಲಿ ಕೊಟ್ಟು ಈ ಏನು ನಿಧಿಗಳನ್ನ ಹುಡುಕುವಂಥದ್ದು, ಇದು ಯಾವುದೋ ಒಂದು ಜಾಲ ಐತಂತ ನಮ್ಗೆ ಅನುಮಾನ. ಹಾಗಾಗಿ ಬಂದು ಇಲ್ಲಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ವಿ. ಕಂಪ್ಲೇಂಟ್ ಕೊಟ್ಟು 2 ದಿನ ಆಗಿದೆ. ನಿನ್ನೆಯಿಂದ ಇಡೀ ಗ್ರಾಮಸ್ಥರು ಏನ್ ಪೂಜೆ ಅಂತ ಹೇಳಿದಾರೆ ಸರ್? ಪೂಜೆಯಲ್ಲಿ ಇಂಥ ಪೂಜೆ ಅಂತ ಹೇಳಿಲ್ಲ ಅವರು, ನೀವು ಬರೀ ಪೂಜೆ ಕುತ್ಕೊಳ್ಳಿ. ಅಲ್ಲ, ಈಗ ಒಂದು ಪೂಜೆ ಕುತ್ತ ತಕ್ಷಣ 30 ಲಕ್ಷ ಯಾಕೆ ಕೊಡ್ತಾರೆ, ಏನು ಅಂತ ಅದು ವಿಚಾರ ಗೊತ್ತಿಲ್ಲ, ಕೇಳಿಲ್ಲ ಅಷ್ಟೇ. ಅವರು ಏನಕ್ಕೆ ಅಂತ ಕೇಳಿದಾಗ, ಪೂಜೆ ಕುತ್ಕೊಳ್ಳಿ, ಕುತ್ಕೊಂಡಿದ್ದ ನಂತರ ನೀನ್ ಬರ್ಬೇಕಾದ್ರೆ ನಿಮ್ಗೆ 30 ಲಕ್ಷ ಕೊಡ್ತೀವಿ. ಈ ಹುಡುಗಿ ನನ್ಗೆ ಆ ಪೂಜೆ ಏನು ಅಂತ ಕೇಳಿಲ್ಲ. ಅದು ವಿಚಾರನ ಆಗಿ ಅವ್ರ ತಾಯಿ ಹತ್ರ ವಿಚಾರ ಹೇಳಿದ್ದಾಳೆ. ಒಂದೇ ಊರು, ಚಿಕ್ಕಂದ್ರಿಂದ ನೋಡಿರೋಂತ ಹುಡುಗ. ಏನ್ ಕೆಲಸ ಮಾಡ್ತಾನಂತ? ಅವ್ನು ಏನು ಕೆಲಸ ಇಲ್ಲ ಸರ್. ಫಸ್ಟ್ ಯಾರೋ ಡ್ರೈವಿಂಗ್ ಮಾಡ್ತಿದ್ದ, JCB ಡ್ರೈವರ್ ಕೆಲಸ ಮಾಡ್ತಿದ್ದ. ಅವ್ರಿಗೂ ಮದುವೆಗೆ 2 ಮಕ್ಳು ಐತೆ. ಇತ್ತೀಚೆಗೆ ಯಾವ ಕೆಲಸ ಮಾಡ್ತಾ ಇಲ್ಲ, ಆದ್ರೆ ಹೈಟೆಕ್ ಜೀವನ ಮಾಡ್ತಾನೆ. ಇಲ್ಲಿ ಬೆಂಗಳೂರಲ್ಲಿ ಅವನು ಒಳ್ಳೆ ಕಾರಲ್ಲೇ ಬರ್ತಾನೆ. ಹೌದು ಸರ್, ಅದು ಊರಿನವ್ರಿಗೆ ಗಮನಕ್ಕೆ ತಂದ್ವಿ ನಾವು. ಇದೇ ಊರಲ್ಲಿ ಆಗಿರೋದ್ರಿಂದ ಊರಿನ ಗಮನಕ್ಕೆ ತಂದ್ವಿ, ಈ ತರ ಹುಡುಗ ಮಾಡ್ತಾ ಇದ್ದಾನೆ ಹೆಂಗೆ ಅಂತ ಹೇಳಿ. ಊರಿನವರು ಸ್ವಲ್ಪ ಊರಿನಲ್ಲಿ ದೇವರ ಕಾರ್ಯಗಳು ಇರೋದ್ರಿಂದ ಸ್ವಲ್ಪ ಟೈಮ್ ತಗೊಟ್ಟು ಕುತ್ಕೊಂಡು ಮಾತಾಡೋಣ, ಸರಿ ಏನೋ ನೋಡೋಣ
ಏನೋ ಅವ್ನು ಯಾವ ಉದ್ದೇಶಕ್ಕೆ ಇದು ಮಾಡವನ ಅಂತ ಕೇಳೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದ್ವಿ. ಪಂಚಾಯತ್ ಕುತ್ಕೊಂಡು 3 ದಿನ ಹಿಂದೆ. ಆಮೇಲೆ ವಿಚಾರಗಳನ್ನ ತಗೊಂಡಾಗ ಅವ್ನು ಎಲ್ಲ ಫುಲ್ ದೊಡ್ಡ ಮಟ್ಟಕ್ಕೆ ಕರ್ಸಿದ್ವಿ. ಮಾತಾಡಿದ್ವಿ. ಏನಂತ ಹುಡುಗ? ಅವ್ರಿಗೆ ನಾವು ಹೇಳಿದ್ದು ನಿಜಾನೇ. ಯಾಕೆ ಹೇಳ್ದಂದ್ರೆ ಒಂದು ಪೂಜೆ ಇತ್ತು ಅಂತಾನೆ. ಯಾವ ಪೂಜೆ ಅಂದ್ರೆ ಇದು ಮಾಡಿದ್ರು. ಆಮೇಲೆ ಊರವರೇ ಯಾವ ಪೂಜೆ ಅಂದ್ರೆ ಈ ವಿಚಾರ ಹೇಳಿಲ್ಲ, ಇಂಥ ಪೂಜೆ ಅಂತ ಪೂಜೆ ಅಂತ. ಹಂಗಾಗಿ ಅವನೇನ್ ಮಾಡಿದ್ವಿ, ಸರಿ ಇಲ್ಲಿ ಬಗೆಹರಲ್ಲ ಅಂತೇಳಿ ನಾವು ಮಹಿಳಾ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ವಿ. ಏನ್ ಪೂಜೆ ಏನು ಅಂತ ಹೇಳಲ್ಲ. ಇದು ದೊಡ್ಡಮಲ್ಗುಡಿ ನಮ್ಮ ಮೊದಲಿಂದನೂ ಸಣ್ಣ ಪುಟ್ಟ ಊರಿನಲ್ಲಿ ಗಲಾಟೆಗಳಾದಾಗ ಅಥವಾ ಇನ್ನೊಂದು ಆದಾಗ ಕೂತಿ ಮಾತಾಡೋಂಥದ್ದು ಇದು ಮೊದಲಿಂದ ನಡ್ಕೊಂಡು ಬಂದಿದೆ. ಯಾವ ದುಡ್ಡು ಕಾಸು ಹಣಕಾಸಿಂದ ಯಾರು ಈಸ್ಕೊಂಡಿಲ್ಲ.